ರಾಜಕೀಯದಲ್ಲಿ ಈಗ ಮೂಡ ಹಗರಣದ ಆರೋಪ ಪ್ರತ್ಯಾರೋಪಗಳು ನಿರಂತರವಾಗಿ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರದೀಪ್ ಈಶ್ವರ್ ಕೂಡ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಕಾಲದಲ್ಲಿ ಬಹಳಷ್ಟು ಹಗರಣ ಆಗಿದೆ, ಅವರು ಇದನ್ನೆಲ್ಲ ಸೇರಿಸಿ ಧರಣಿ ಮಾಡಬೇಕು. ವಿಧಾನಸೌಧದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಮೇಲೆ ಕಪ್ಪು ಚುಕ್ಕೆ ತರೋಕೆ ಹೀಗೆ ಮಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಸಿದ್ದರಾಮಯ್ಯನವರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತಾನೆ ಬಿಜೆಪಿಯವರು ಹೀಗೆ ಮಾಡ್ತಾ ಇದ್ದಾರೆ. ಬಿಜೆಪಿ ಇನ್ನು 20 ವರ್ಷ ಅಧಿಕಾರಕ್ಕೆ ಬರಲ್ಲ ಅಂತ ಭವಿಷ್ಯ ಬೇರೆ ನೋಡಿದು ಬಿಟ್ಟಿದ್ದಾರೆ. ಬಿಜೆಪಿ ಯಾವಾಗ ಏಕೈಕವಾಗಿ ಅಧಿಕಾರಕ್ಕೆ ಬಂದಿದೆ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರನ್ನ ಮತ್ತೆ ತಲೆ ಮೇಲೆ ಕುಳಿಸ್ಕೊಂಡಿದ್ದಾರೆ. ಯಾವಾಗ ಕುಮಾರಸ್ವಾಮಿ ನಮ್ಮ ಜೊತೆ ಬರ್ತಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗಬಹುದು ಅಂತ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನನಗೆ ಸಂತೋಷ ಆಗುತ್ತೆ ಹೊಸ MLA ಆಗಿ. ಅವ್ರ ಕಾಲದಲ್ಲಿ ನಡೆದಿದ್ದೆಲ್ಲ ಬಿಜೆಪಿ ಅವ್ರ ಕಾಲದಲ್ಲಿ ಬಹಳಷ್ಟು ಹಗರಣಗಳಾಗಿದೆ. ದಯವಿಟ್ಟು ಅದನ್ನೂ ಸೇರಿಸಿ ಅವ್ರು ಅಹೋರಾತ್ರಿ ಧರಣಿ ಮಾಡಿದ್ರೆ ನನಗೆ ಸಂತೋಷ ಆಗುತ್ತೆ ಹೊಸ MLA ಆಗಿ. ಅವ್ರ ಕಾಲದಲ್ಲಿ ನಡೆದಿದ್ದೆಲ್ಲ ದೇವರಾಜ್ ಟ್ರಕ್ ಟರ್ಮಿನಲ್, ಕೋವಿಡ್ ಹಗರಣ, ಬೋವಿ ನಿಗಮದ ಹಗರಣ, ಇದನ್ನೆಲ್ಲ ಸೇರಿಸಿ ದಯವಿಟ್ಟು ಅವ್ರ ಅಹೋರಾತ್ರಿ ಧರಣಿ ಮುಂದುವರಿಸಬೇಕು ಅಂತ ನಾನು ಅವ್ರನ್ನ ಅಂದರೆ ಇದನ್ನೆಲ್ಲ ಸೇರಿಸ್ಲಿ ಅಂತ. ನೋಡಿ, CM ಸಾಹೇಬ್ರ ವ್ಯಕ್ತಿತ್ವಕ್ಕೆ ಚ್ಯುತಿ ತರೋ ಪ್ರಯತ್ನಗಳಿದು. ಅದಾಗದೇ ಇರೋ ಕೆಲಸ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇನಂತ ರಾಜ್ಯಕ್ಕೆ ಗೊತ್ತು. ನನಗೆ ಭಾಳ ಬೇಸರದ ಸಂಗತಿ ಏನು ಅಂದರೆ, ಒಬ್ಬ ಅಹಿಂದ ನಾಯಕ ಈ ಮಟ್ಟಕ್ಕೆ ಬೆಳೆಯೋದು, ರಾಜ್ಯದ ಮುಖ್ಯಮಂತ್ರಿ ಆಗೋದು, 15 ಬಡ್ಜೆಟ್ ಮಂಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮೋಸ್ಟ್ಲಿ ಒಬ್ಬ ಅಹಿಂದ ವ್ಯಕ್ತಿಯ ಬೆಳವಣಿಗೆಯನ್ನು ವಿರೋಧ ಪಕ್ಷದವ್ರು ಸಹಿಸ್ತಿಲ್ಲ ಅಂತ ನನ್ನ ಭಾವನೆ. ಒಬ್ಬ BJPಯವ್ರು ಏನೇನೋ ಟ್ರೈ ಮಾಡ್ತಿದ್ದಾರೆ. ಕೇಂದ್ರದಲ್ಲಿ BJP ಇದು ಕೊನೆ ಅಧಿಕಾರಾವಧಿ, ಮತ್ತೆ ಅವ್ರು ಬರಲ್ಲ. BJPಯವ್ರ ಕೈಲಿ ಇದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಬಟ್ ಅವ್ರು ಸುಮ್ಮನೆ ಏನು ಗೊತ್ತಾ ಸರ್, ಒಂದು ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. BJPಯವ್ರದ್ದು ಇದು ಸ್ಟ್ರಾಟಜಿಕ್ ರಾಜಕಾರಣ. ಸಾಧ್ಯ ಆಗುತ್ತಾ, ಡಿಸ್ಟರ್ಬ್ ಮಾಡ್ಬೋದಾ ಅಂತ. ಅವ್ರು ಏನು ಡಿಸ್ಟರ್ಬ್ ಮಾಡಿದ್ರು ಇನ್ನೊಂದು 20 ವರ್ಷ BJP ಅಧಿಕಾರಕ್ಕೆ ಬರಲ್ಲ ಸರ್. ಸರ್, BJP ಯಾವತ್ತು ಫುಲ್ ಮೆಜಾರಿಟಿ ಬಂದಿದೆ ಅಂತ ಕರ್ನಾಟಕದಲ್ಲಿ? ಅವರೆಲ್ಲ ವಾಮ ಮಾರ್ಗದಲ್ಲಿ ಹೋಗಿದ್ದೆ. ಆಗ JDS ಅವ್ರ ಜೊತೆ ಅಲಿಯನ್ಸ್ ಮಾಡಿಕೊಂಡ್ರು, ಅವ್ರು ಕೈ ಕೊಟ್ಟೋದ್ರು. ಈಗ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಕುಮಾರಸ್ವಾಮಿ ಅವ್ರನ್ನ ಅವ್ರ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಬಟ್ ಕುಮಾರಸ್ವಾಮಿ ಅವ್ರು ಮತ್ತೆ ಇವ್ರನ್ನ ಬಿಟ್ಟು ಯಾವಾಗ ನಮ್ಮ ಜೊತೆ ಬರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಸರ್. BJP ಅವ್ರ ಕಾಲದಲ್ಲಿ